ಹಲೋ ಯಂಗ್ ಶಾಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ KCET ವಿದ್ಯಾರ್ಥಿಗಳು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಬಟ್ ಯು ಆರ್ ಫೇಸಿಂಗ್ ಅ ಲಾಟ್ ಆಫ್ ಪ್ರಾಬ್ಲಮ್. ಸೊ ಈ ಒಂದು ವಿಡಿಯೋದಲ್ಲಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಸಿಗ್ತಾ ಹೋಗುತ್ತೆ. ಸೊ ಸ್ಟೇ ಟ್ಯೂನ್. ಅಂಡ್ ದೆನ್ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ನಿನ್ನೆ ನಿಮ್ಮ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಎನೇಬಲ್ ಮಾಡಿದ್ದಾರೆ. ಆಸ್ ಸೂನ್ ಆಸ್ ಎನೇಬಲ್ ಮಾಡಿದ ತಕ್ಷಣ ಎಷ್ಟೋ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೀರಾ, ಬಟ್ ಟೆಕ್ನಿಕಲ್ ಇಶ್ಯೂಸ್ ಅರೈವ್ ಆಗಿದೆ. ಸೊ ಅಂಡ್ ದೆನ್ ಫ್ರಮ್ ಮಾರ್ನಿಂಗಿಂದ ಸೊ ಎಲ್ರಿಗೂ ಇರೋದು ಒಂದೇ ಡೌಟು. ಸೊ ಆಫ್ಟರ್ ನೀವು ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಹಾಕ್ಬಿಟ್ಟು OTP ಹಾಕಿ ಎಂಟರ್ ಆದರೆ ಈ ಥರ ಇಶ್ಯೂಸ್ ಬರ್ತಿದೆ. ವೆರಿಫಿಕೇಶನ್ ಸ್ಲಿಪ್ ಲಾಗಿನ್ ಹ್ಯಾಸ್ ಬಿನ್ ಕ್ಲೋಸ್ಡ್ ಅಂತ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಈ ಥರ ಇಶ್ಯೂಸ್ನ ಫೇಸ್ ಮಾಡ್ತಿದ್ದೀರಾ. ಆ್ಯಂಡ್ ದೆನ್ ಇನ್ನೂ ಕೆಲವರು ಸ್ಟೂಡೆಂಟ್ಸು ನಿಮ್ಮ ವೆರಿಫಿಕೇಶನ್ ಹ್ಯಾಸ್ ನಾಟ್ ಡನ್ ಪ್ರಾಪರ್ಲಿ ಡ್ಯೂ ಟು ಅಟ್ ದ ಕಾಲೇಜ್ ಲೆವೆಲ್ ಅಂತಲೂ ಬರ್ತಿರುತ್ತೆ. ಆ್ಯಂಡ್ ದೆನ್ ಮೆನಿ ಅದರ್ ಇಶ್ಯೂಸ್ನು ಸಹ ಫೇಸ್ ಮಾಡ್ತಿದ್ದೀರಾ. ಸೊ ಇದೆಲ್ಲ ಇಶ್ಯೂಸ್ ಫೇಸ್ ಮಾಡ್ತಿದ್ರೆ ಡೋಂಟ್ ಬಿ ವರಿ. ಸೊ ಗಾಬರಿ ಆಗಬೇಡಿ, ಬಿಕಾಸ್ ನಿನ್ನೆ ಲೇಟ್ ನೈಟ್ ಬಿಟ್ಟಿರೋದ್ರಿಂದ ಸೊ ಟೆಕ್ನಿಕಲ್ ಗ್ಲಿಚಸ್ ಆರ್ ಕಾಮನ್. ಸೊ ಆ ಟೆಕ್ನಿಕಲ್ ಗ್ಲಿಚಸ್ನ ಕರೆಕ್ಟ್ ಮಾಡ್ತಾರೆ. ಸೊ ವೆಯ್ಟ್ ಮಾಡಿ. ಈ ವೆರಿಫಿಕೇಷನ್ಸ್ ಏನಿದೆ ಅಲ್ವಾ, ಸೊ ಈ ವೆರಿಫಿಕೇಷನ್ ಸ್ಟಿಲ್ ನೀವು ಇದು ಬೇಗ ಲಿಂಕ್ನ ಕ್ಲೋಸ್ ಮಾಡೋದಿಲ್ಲ. ನಿಮಗೆ ಬಹಳಷ್ಟು ಟೈಮ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ಈ ವೆರಿಫಿಕೇಷನ್ಸ್ನ ಸ್ಲಿಪ್ಪನ್ನ ಡೌನ್ಲೋಡ್ ಮಾಡ್ಕೊಬೋದು. ಅಂಡ್ ದೆನ್ ಆಫ್ಟರ್ ಈ ಇಶ್ಯೂಸ್ ಆದಮೇಲೆ ನಾವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಹ್ಯಾಸ್ ರಿಸಾಲ್ವ್ಡ್ ದಿಸ್ ಇಶ್ಯೂಸ್. ಈ ಇಶ್ಯೂಸ್ ಈಗ ರಿಸಾಲ್ವ್ ಆಗಿದೆ. ಸೊ ಅಗೇನ್ ಲಾಗಿನ್ ಆಗಿ ಸೇಮ್ ಕ್ರೆಡೆನ್ಷಿಯಲ್ಸ್, ನಿಮ್ಮ ಕ್ರೆಡೆನ್ಷಿಯಲ್ಸ್ ಹಾಕ್ಬಿಟ್ಟು ಲಾಗಿನ್ ಹಾಕಿ ಒ ಟಿ ಪಿ ಆದಮೇಲೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬರ್ತಾ ಹೋಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ದಲೂ ನೀವು ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಸ್ಟಿಲ್ ಇಫ್ ಯು ಆರ್ ಫೇಸಿಂಗ್ ಎನಿ ಗ್ಲಿಚಸ್ ಆಗಿರ್ಬೋದು, ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು, ಸರ್ವರ್ ಇಶ್ಯೂಸ್ ಆಗಿರ್ಬೋದು, ವೆಯ್ಟ್ ಫಾರ್ ಸಮ್ ಟೈಮ್. ಸೊ ಇವತ್ತು ಈವ್ನಿಂಗ್ವರೆಗೂ ವೆಯ್ಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಟೆಕ್ನಿಕಲ್ ಗ್ಲಿಚಸ್ನು ಸಹ ಕ್ಲಿಯರ್ ಮಾಡ್ತಾರೆ. ಸೊ ಇಫ್ ಆಗಿಲ್ಲ ಅಂದರೂ ಟಿಲ್ ಮಂಡೇವರೆಗೂ ವೆಯ್ಟ್ ಮಾಡಿ, ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಒನ್ಸ್ ವೆರಿಫಿಕೇಶನ್ ಸ್ಲಿಪ್ ಬಂದಾದ್ಮೇಲೆ ನೀವು ನೋಡಬೇಕಾಗಿರೋದು ನಿಮ್ಮ ಆಲ್ ಡೀಟೇಲ್ಸ್, ನಿಮ್ಮ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಪೇರೆಂಟ್ಸ್ ನೇಮ್, ಮದರ್ ನೇಮ್, ಕ್ಯಾಟಗರಿ ಯಾವುದು ಕ್ಲೈಮ್ ಮಾಡಿದ್ದೀರಾ. ಅಂಡ್ ದೆನ್ ಕೆಲವು SC ಕ್ಲೈಮ್ ಮಾಡಿರ್ತಾರೆ. ಸೊ ದಟ್ ಇಸ್ ನೀವು ಚೆಕ್ ಮಾಡಬೇಕಾಗತ್ತೆ. ನಿಮ್ಮ ಆಲ್ ಇನ್ಕಮ್ ಡೀಟೇಲ್ಸ್ ಆಗಿರ್ಬೋದು, ನ್ಯಾಷನಾಲಿಟಿ ಆಗಿರ್ಬೋದು. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ರಿಸರ್ವೇಷನ್ಸ್ ಡೀಟೇಲ್ಸ್, ಎಲಿಜಿಬಿಲಿಟಿ ಕ್ಲೋಸ್ ಯಾವ್ದು ನಿಮ್ಮ ಅಪ್ಲಿಕೇಶನಲ್ಲಿ ಯಾವ್ದು ಹಾಕಿದಿರೋ ಇಲ್ಲಿ ಅದೇ ಅಪಿಯರ್ ಆಗುತ್ತೆ. ಅಂಡ್ ದೆನ್ LM ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ನೀವೇನಾದರೂ ಕ್ಲೈಮ್ ಮಾಡಿದ್ರೆ ಇಲ್ಲಿ ಫೀಚರ್ ಆಗುತ್ತೆ. RM ಅಂದರೆ ರಿಲಿಜಿಯಸ್ ಮೈನಾರಿಟಿ. ಸೊ ರಿಲಿಜಿಯಸ್ ಮೈನಾರಿಟಿ ನೀವೇನಾದರೂ ಕ್ಲೈಮ್ ಮಾಡಿದ್ರೆ ಇಲ್ಲಿ ಫೀಚರ್ ಆಗುತ್ತೆ. ಅಂಡ್ ದೆನ್ ಕನ್ನಡ ಮೀಡಿಯಂ, ರೂರಲ್, ಅಂಡ್ ದೆನ್ ಹೈದರಾಬಾದ್ ಕರ್ನಾಟಕ ರೀಜನ್ಸ್, ದಟ್ ಇಸ್ ಕಲ್ಯಾಣ್ ಕರ್ನಾಟಕ. ಸೊ ಈ ಎಲ್ಲ ನೀವೇನು ಕ್ಲೈಮ್ ಮಾಡಿದ್ದೀರೋ ಅಷ್ಟು ಇಲ್ಲಿ ರಿಸರ್ವೇಷನ್ಸ್ ತೋರಿಸ್ತಾ ಹೋಗುತ್ತೆ. ಸೊ ಅದನ್ನು ನೀವು ವೆರಿಫೈ ಮಾಡಿಕೊಡಿ. ಇಫ್ ಇನ್ ಕೇಸ್ ಏನಾದರೂ ನೀವು ಕ್ಲೈಮ್ ಮಾಡಿದ್ದು ಅಪ್ಲಿಕೇಶನಲ್ಲಿ ಕ್ಲೈಮ್ ಮಾಡಿದ್ದು ಇಲ್ಲಿ ತೋರಿಸ್ಲಿಲ್ಲ ಅಂದರೆ ಪ್ಲೀಸ್ KEನ ವಿಸಿಟ್ ಮಾಡಿ. ಸೊ KEಗೆ ಇದನ್ನ ನೋಟಿಸಿಗೆ ತರಬೇಕಾಗುತ್ತೆ. ಅಂಡ್ ದೆನ್ ದೇ ವಿಲ್ ರಿಸಾಲ್ವ್ ಇಟ್. ಆಫ್ಟರ್ ದಿಸ್ ಈ ಥರ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಸೊ ಇನ್ಸ್ಟ್ರಕ್ಷನ್ಸ್ನ ಒಂದು ಸಲ ಓದ್ಕೊಂಡು ಆದ ನಂತರ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ಅಕಾಡೆಮಿಕ್ ಡೀಟೇಲ್ಸ್, ಮಾರ್ಕ್ಸ್, ರಿಸರ್ವೇಷನ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಸಬ್ಮಿಟೆಡ್ ಆರ್ ಅಕ್ಯುರೇಟ್. ಸೊ ಇಲ್ಲಿ ನಿಮ್ಮ ಕನ್ಸೆಂಟ್ನ ಕ್ಲಿಕ್ ಮಾಡಿ ಸೇವ್ ಡೀಟೇಲ್ಸ್ ಕೊಟ್ಟರೆ ಸೊ ಇಲ್ಲಿ ಈ ಲಿಂಕ್ ಎನೇಬಲ್ ಆಗುತ್ತೆ. ಸೊ ಆಫ್ಟರ್ ದ್ಯಾಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಲುಕ್ಸ್ ಲೈಕ್ ದಿಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಸ್ಕ್ಯಾನರ್ ಕೊಟ್ಟಿರ್ತಾರೆ, ಫೋಟೋ ಕೊಟ್ಟಿರ್ತಾರೆ, ಆ್ಯಂಡ್ ದೆನ್ ಆಪ್ಷನ್ ಎಂಟ್ರಿ CET ನಂಬರ್ ಕೊಟ್ಟಿರ್ತಾರೆ. ಸೊ ಈ CET ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕೀಪ್ ದಟ್. ಆಫ್ಟರ್ ದಟ್ ಅಗೇನ್ ಲಾಗಿನ್ ಕ್ರೆಡೆನ್ಷಿಯಲ್ಸ್, ಕ್ಯಾಂಡಿಡೇಟ್ ಡೀಟೇಲ್ಸ್ನ ನೋಡ್ಬೋದು. ನೀವು ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಒಂದ್ಸಲ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಅಗೇನ್ ರಿಸರ್ವೇಷನ್ಸ್ ಡೀಟೇಲ್ಸು ಸಹ ನೋಡಿ. ಹಾಗೆ ಅಲ್ಲೇ ಹೇಳಿದೆ ನಾನು, SNQ ಕೋಟಾ ಆಟೋಮೆಟಿಕ್ಕಾಗಿ ಎಸ್ ಅಂತ ಬಂದ್ಬಿಡುತ್ತೆ. ಆ್ಯಂಡ್ ದೆನ್ ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದರೆ ಎಸ್ ಅಂತ ಬರುತ್ತೆ, ಅಥವಾ ಇಲ್ಲ ಅಂದರೆ ನೋ ಅಂತ ಬರುತ್ತೆ. ಸೇಮ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಕಲ್ಯಾಣ್ ಕರ್ನಾಟಕ, JK ಮೈಗ್ರೆಂಟ್. ಸೊ JK ಮೈಗ್ರೆಂಟ್ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ ಏನಾದರೂ ಕ್ಲೈಮ್ ಮಾಡಿದರೆ ಎಸ್ ಅಂತ ಬರುತ್ತೆ. ಸೊ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಈ JK ಮೈಗ್ರೆಂಟ್ ಆಪ್ಷನ್ಸ್ ತೋರಿಸ್ಲಿಲ್ಲ ನಿಮಗೆ, ಬಟ್ ಆಫ್ಟರ್ ದ ಡೌನ್ಲೋಡ್ ಆದಮೇಲೆ ಈ ಒಂದು ರಿಸರ್ವೇಷನ್ ಡೀಟೇಲಲ್ಲಿ ತೋರಿಸ್ತದೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಡೌನ್ಲೋಡ್ ಆದ ನಂತರನೂ ಮತ್ತೆ ನೀವು ವೆರಿಫೈ ಮಾಡಬೇಕಾಗುತ್ತೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡ್. ಸೊ ಇದನ್ನು ಸಹ ತೋರಿಸ್ಲಿಲ್ಲ ಪ್ರೀವಿಯಸ್ ಅಲ್ಲಿ ಮೀನ್ಸ್ ವೆಬ್ ಪೇಜಲ್ಲಿ ಇದ್ದಾಗ, ಬಟ್ ಡೌನ್ಲೋಡ್ PDF ಅಲ್ಲಿ ತೋರಿಸ್ತದೆ. NRI ವಾರ್ಡ್ ಯಾರೆಲ್ಲ ಕ್ಲೈಮ್ ಮಾಡಿದಿರೋ ಸೊ ಮೇಕ್ ಶೋರ್ ದಟ್ ಕ್ಲೈಮ್ ಎಸ್ ಅಂತ ಬಂದಿರುತ್ತೆ. ಸ್ಪೆಷಲ್ ಕ್ಯಾಟಗರಿ ಆ್ಯಂಡ್ ದೆನ್ ಲಾಸ್ಟ್ ಇಯರ್ ಅಲಾಟ್ಮೆಂಟ್.
ಲಾಸ್ಟ್ ಇಯರು ಪಾಸ್ ಔಟ್ ಏನಾದರೂ ಆಗಿದ್ರೆ, ಸೊ ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಆಗಿದೆಯಾ ಈ ಡೀಟೇಲ್ಸ್ನು ಸಹ ಚೆಕ್ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ ನಿಮ್ಮ ಮಾರ್ಕ್ಸನ್ನು ಸಹ ಕೊಟ್ಟಿರ್ತಾರೆ. ಸೊ ಒಬ್ಟೈನ್ಡ್ ಮಾರ್ಕ್ಸ್, ಇಲ್ಲಿ ರ್ಯಾಂಕ್ಸ್, ಯಾವ್ದಾವ್ದು ನಿಮ್ಮ ಕೋರ್ಸ್ ಯಾವ್ದಾವುದಕ್ಕೆ ಡ್ಯೂರಿಂಗ್ ದ ಅಪ್ಲಿಕೇಶನ್ ಟೈಮಲ್ಲಿ ಯಾವ್ಯಾವ ಕೋರ್ಸ್ಗೆ ಅಪ್ಲೈ ಮಾಡಿದ್ವಿ ಆ್ಯಂಡ್ ದೆನ್ ಆ ರ್ಯಾಂಕ್ಸು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಚೆಕ್ ಆಲ್ ದೋಸ್ ಥಿಂಗ್ಸ್. ಜೊತೆಗೆ ವೆರಿ ಇಂಪಾರ್ಟೆಂಟ್, ಈ ಇಂಪಾರ್ಟೆಂಟ್ ನೋಟಿಫಿಕೇಶನ್ಸ್ನ ನೀವು ಓದಬೇಕಾಗುತ್ತೆ. ಏನು ಕೊಟ್ಟಿದ್ದಾರೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ರಿಸರ್ವೇಷನ್ ಕ್ಲೈಮ್ಸ್ ಹ್ಯಾವ್ ಬೀನ್ ಶೋನ್ ಹ್ಯಾಸ್ ಎ ಮೆನ್ಷನ್ಡ್ ಬೈ ಕ್ಯಾಂಡಿಡೇಟ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ಸ್. ಸೊ ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ರಿಸರ್ವೇಷನ್ಸ್ ಏನು ಹಾಕಿದಿರೋ ಅದನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್, please note that reservation claims shown in this verification slip will be considered for online seat allotment. Seats will be allotted based on these reservation. Hence, compulsorily verify reservation details and claims. So, ನೀವು ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಏನು ರಿಸರ್ವೇಷನ್ಸ್ ಕೊಟ್ಟಿರ್ತೀರೋ ಬೇಸ್ಡ್ ಆನ್ ದಟ್ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ರಿಸರ್ವೇಷನ್ಸ್ನ ನೀವು ಚೆಕ್ ಮಾಡಬೇಕು. ನೆಕ್ಸ್ಟ್, if there is any discrepancy in the verification slip, contact KEA for checking documents and applications. ನಾ ಹಾಗೆ ಹೇಳಿದೆ, ಏನಾದರೂ ನೀವು ಅಪ್ಲಿಕೇಶನ್ ಅಲ್ಲಿ ರಿಸರ್ವೇಷನ್ ಕ್ಲೈಮ್ ಆಗಿದ್ದು ಇಲ್ಲಿ ಫೀಚರ್ ಆಗಲಿಲ್ಲ ಅಂದರೆ ನೀವು KEA ಕಾಂಟ್ಯಾಕ್ಟ್ ಮಾಡಬೇಕು. ಸೊ ದೇ ವಿಲ್ ರಿಸಾಲ್ವ್. ಕ್ಯಾಂಡಿಡೇಟ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಡೀಟೇಲ್ಸ್ ಪ್ರೊವೈಡೆಡ್, ನಾಟ್ ಬ್ರಿಂಗಿಂಗ್ ಇಟ್ ಟು ದ ನೋಟಿಸ್ ಆಫ್ KEA. ಇಫ್ ಇನ್ ಕೇಸ್ ಏನಾದರೂ ನೀವು ಅಪ್ಲಿಕೇಶನ್ ಅಲ್ಲಿ ಕ್ಲೈಮ್ ಮಾಡಿದ್ದು ಇಲ್ಲಿ ಫೀಚರ್ ಆಗಲಿಲ್ಲ ಬಟ್ ಸ್ಟಿಲ್ ನೀವೇನಾದರೂ KEA ನೋಟಿಸಿಗೆ ತರಲಿಲ್ಲ ಅಂದರೆ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನೀವೇ ಅದಕ್ಕೆ ಅಕೌಂಟಬಲ್ ಆಗ್ತೀರಾ. ಸೊ ಹಾಗಾಗಿ ಒಂದು ಸಲ ಎಲ್ಲ ಡೀಟೇಲ್ಸ್ನು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದ ನಂತರ ಯು ಕ್ಯಾನ್ ಪ್ರೊಸೀಡ್ ಫಾರ್ವರ್ಡ್. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಯೂಟ್ಯೂಬ್ ಮುಖಾಂತರ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಆ ವಿಡಿಯೋ ನಿಮಗೆ ನೋಟಿಫೈ ಆಗಬೇಕು ಅಂದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನ್ಸಲ್ಲೂ ಕೊಟ್ಟಿರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಜಾಯಿನ್ ದ ವಾಟ್ಸಪ್ ಚಾನಲ್ ಸೊ ದಟ್ ನಿಮ್ಮ ಕಂಪ್ಲೀಟ್ KCT ಕುರಿತಾದಂತೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೀಜರ್ ಈಸಿ ಸ್ಟೆಪ್ಪಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.